ರಾಜ್ಯಸಭೆ ವಿಧಾನ ಪರಿಷತ್ ಎಲೆಕ್ಷನ್ಗೆ ಬಿಜೆಪಿ ರಣತಂತ್ರವನ್ನ ಹೆಣೆದಿದೆ. ರಾಜ್ಯಸಭೆ ನಾಮಪತ್ರ ಸಲ್ಲಿಕೆಗೆ ನಾಳೆಯೇ ಕೊನೆ ದಿನ. ಇನ್ನು ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಕೇಸರಿ ಪಡೆ. ವಿಧಾನ ಪರಿಷತ್ ರಾಜ್ಯಸಭೆಗೆ ಮಾನದಂಡದ ಅಡಿ ಟಿಕೆಟ್ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ರಾಜ್ಯಸಭೆಗೆ ಒಕ್ಕಲಿಗ, ಪರಿಷತ್ಗೆ ಒಬಿಸಿ ದಲಿತ ಸೂತ್ರದ ಅಡಿ ಟಿಕೆಟ್ ಘೋಷಣೆ ಮಾಡುತ್ತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ. ಒಕ್ಕಲಿಗ ಕೋಟಾದಲ್ಲಿ ಯಾರಿಗೆ ಮಣೆ ಹಾಕುತ್ತೆ? ದೇವೇಗೌಡರು, ಸುಮಲತಾ, ಸದಾನಂದ ಗೌಡ ಹೆಸರು ಮುನ್ನೆಲೆಯಲ್ಲಿದೆ. ವಿಧಾನ ಪರಿಷತ್ಗೆ ಹಿಂದುಳಿದ ದಲಿತ ಅಭ್ಯರ್ಥಿಗಳ ಆಯ್ಕೆಯಾಗಬೇಕು. ಬಿಜೆಪಿ ಏನು ಮಾಡುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ನಾಳೆಯೇ ನಾಮಪತ್ರ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್, ಕೊನೆ ದಿನ. ಆದರೆ ಇಲ್ಲಿವರೆಗೂ ಕೂಡ ಅಭ್ಯರ್ಥಿಗಳು ಯಾರು ಅನ್ನೋದು ಬಿಜೆಪಿ ಘೋಷಣೆಯನ್ನೇ ಮಾಡಿಲ್ಲ, ಅನೌನ್ಸ್ ಆಗಿಲ್ಲ. ವಿಧಾನ ಪರಿಷತ್ ರಾಜ್ಯಸಭೆಗೆ ಮಾನದಂಡದ ಅಡಿ ಟಿಕೆಟ್ ಘೋಷಣೆ ಮಾಡುತ್ತಾ ಬಿಜೆಪಿ. ರಾಜ್ಯಸಭೆಗೆ ಒಕ್ಕಲಿಗ ಹಾಗೂ ವಿಧಾನ ಪರಿಷತ್ಗೆ ಒಬಿಸಿ ದಲಿತ ಸೂತ್ರ, ಈ ಸೂತ್ರದ ಅಡಿ ಟಿಕೆಟ್ ಘೋಷಣೆ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಯಾರ್ಯಾರಿದ್ದಾರೆ ಸಾಲಿನಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಕ್ಕಲಿಗ ಕೋಟಾದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ದೇವೇಗೌಡರು, ಸುಮಲತಾ ಹಾಗೂ ಸದಾನಂದ ಗೌಡ, ಇವರಲ್ಲಿ ಯಾರಿಗಾದ್ರೂ ಟಿಕೆಟ್ ಸಿಗತ್ತಾ? ಇನ್ನು ವಿಧಾನ ಪರಿಷತ್ಗೆ ಹಿಂದುಳಿದ ದಲಿತ ಅಭ್ಯರ್ಥಿಯ ಆಯ್ಕೆಯನ್ನ ಬಿಜೆಪಿ ಮಾಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಹಿಂದುಳಿದ ವರ್ಗದಿಂದ ರಘು ಕೌಟಿಲ್ಯ, ಶರಣು ತಳ್ಳಿಕೇರಿ ಹೆಸರು ಇದೆ. ಶರಣು ತಳ್ಳಿಕೇರಿ ಪರ ರಾಜ್ಯಾಧ್ಯಕ್ಷ ವಿಜೇಂದ್ರ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿದೆ. ಪರಿಷತ್ಗೆ ಒಬಿಸಿ ದಲಿತ ಸೂತ್ರ, ಈ ಸೂತ್ರದ ಅಡಿ ಟಿಕೆಟ್ ಅನೌನ್ಸ್ ಆಗತ್ತಾ? ಇನ್ನು ಒಕ್ಕಲಿಗ ಕೋಟಾದ ಅಡಿ ರಾಜ್ಯಸಭೆಗೆ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದು ಮತ್ತೊಂದು ಸವಾಲು. ಇನ್ನು ವಿಧಾನ ಪರಿಷತ್ ಚುನಾವಣೆ ಗೆಲ್ಲೋಕೆ ಜೆಡಿಎಸ್ನಿಂದಲೂ ಕೂಡ ರಣತಂತ್ರ. ಜೆಡಿಎಸ್ನಿಂದ ಬಿಎಂ ಫಾರೂಕ್ ಪರಿಷತ್ ಅಭ್ಯರ್ಥಿ ಆಗ್ತಾರಾ? ಬಿಎಂ ಫಾರೂಕ್ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ಪಾಳೆಯದಲ್ಲಿ ಸಿದ್ಧತೆಗಳಾಗಿದೆ. ಕುಮಾರಸ್ವಾಮಿ ಅವರ ಮನೆಯಲ್ಲಿ ಇವತ್ತು ಜೆಡಿಎಸ್ ಶಾಸಕರ ಸಭೆ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಗೆ ಸಭೆ ನಿಗದಿಯಾಗಿದೆ. ಜೆಪಿ ನಗರದ ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೆಯುವಂತಹ ಸಭೆ ಇದು. ಜೆಡಿಎಸ್ ಮತ ಚದುರಿ ಹೋಗದಂತೆ ತಡೆಯೋದಕ್ಕೆ ದಳಪತಿ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಪರಿಷತ್ಗೆ ದಳಪತಿ ಕೂಡ ತಂತ್ರವನ್ನ ಹೆಣೆದಿದ್ದಾರೆ. ಚುನಾವಣೆಯಲ್ಲಿ ಓರ್ವ ಅಭ್ಯರ್ಥಿಗೆ 30 ಮತ ಅನಿವಾರ್ಯ. 4 ಅಭ್ಯರ್ಥಿಗಳ ಆಯ್ಕೆಯ ಬಳಿಕ ಕಾಂಗ್ರೆಸ್ನಲ್ಲಿ 18 ಮತಗಳು ಉಳಿಯುತ್ತವೆ. ಬಿಜೆಪಿಯಿಂದ ಉಚ್ಚಾಟನೆಯಾದಂತಹ ಶಿವರಾಮ್ ಹೆಬ್ಬಾರ್, ಸೋಮಶೇಖರ್ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ ಚಲಾಯಿಸೋದು ಖಚಿತ. ಕಾಂಗ್ರೆಸ್ ಬಲ 20ಕ್ಕೆ ಏರಿಕೆ ಆಗಲಿದೆ. 2ನೇ ಪ್ರಾಶಸ್ತ್ಯದ ಮತ ಸಿಗಲಿದೆ. ಇದರಿಂದ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ. ಜೆಡಿಎಸ್ನಲ್ಲಿ 17 ಶಾಸಕರಿದ್ದು ಬಿಜೆಪಿಯಿಂದ 2 ಹೆಚ್ಚುವರಿ ಮತ ಸಾಧ್ಯತೆ ಇದೆ. ಬಾಕಿ ಮತಕ್ಕೆ ಜೆಡಿಎಸ್ ಯಾವ ದಾರಿಯನ್ನ ತುಳಿಯತ್ತೆ ಅನ್ನೋದೇ ಕುತೂಹಲ. ಸಂಖ್ಯಾಬಲದ ಕೊರತೆ ಇದ್ದರೂ ಅಭ್ಯರ್ಥಿ ಹಾಕ್ತಾ ಇರುವಂತಹ ದಳಪತಿಗಳು ಶಾಸಕರು ಚದುರದಂತೆ ತಡೆಯುವ ಉದ್ದೇಶದಿಂದ ಈ ತಂತ್ರವಾ ಅನ್ನೋದು ಕೂಡ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.